ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ಆನ್ಲೈನ್ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. In the previous class we discussed about evidences for evolution. There are many evidences to explain evolution. The first evidence, that is paleontological evidences. What is meant by paleontology? Study of fossils, fossil records to explain. Fossils are main evidences for evolution. So in paleontology, fossils found in rocks, rock sediments arranged one by one, that is in a particular era or geological period. Era means geological period. So they arranged one by one systematically. All those rock sediments explained. Those are main documents for the study of evolution. In that particular eras, those organisms are survived in that particular era and they might be extinct in recent years. The first evidences for evolution, paleontological evidences. The next one, embryological evidences. In embryological evidences, during the embryonic development, some structures are similar in different organisms, but those structures are different in adult stage of an organism. So that is the second evidence, embryological evidences. Then coming to the third one, that evidence comparative anatomy. Comparative anatomy. Third evidences, anatomy. Anatomy means study of internal organs. ನಾವು ಒಳಭಾಗದ ಅಂಗಾಂಗಗಳನ್ನು ರಚನೆಗಳನ್ನು ಅಭ್ಯಾಸ ಮಾಡುವಂಥದ್ದನ್ನು ಅನಾಟಮಿ ಅಂತ ಹೇಳಿಬಿಟ್ಟು ಕರೀತೇವೆ. ಈಗ ಮೂರನೇ ಎವಿಡೆನ್ಸ್ ಆಗಿ ನಾವು ಕಂಪ್ಯಾರಿಸನ್ ಮಾಡುವಂಥದ್ದು ಕಂಪ್ಯಾರಿಟಿವ್ ಅನಾಟಮಿ ಅಂತ ಹೇಳ್ತಾರೆ. ಸೊ ಇನ್ ದಿಸ್ ಟೈಪ್ ಆಫ್ ಎವಿಡೆನ್ಸ್ ಸಮ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಸೇಮ್ structures or different structures. Those structures or organs origin is same or different. In some organisms, those structures or organs origin is same. In some organisms, those structure or organ origin is different. So they perform same function or different function in different organisms. Comparative anatomy ಬಂದಾಗ ಏನು ಆರ್ಗ್ಯಾನಿಸಮ್ಸ್ ಅಲ್ಲಿ ಇರ್ತಕ್ಕಂಥ ಆರ್ಗನ್ಸ್ ಏನಿದೆ, ಈ ಆರ್ಗನ್ಸ್ ಒನ್ ಆರ್ಗ್ಯಾನಿಸಮ್ ಇಂದ ಮತ್ತೊಂದರಲ್ಲಿ ನಾವೇನು ನೋಡಬಹುದು, ಅದರ ಆರಿಜಿನ್ ಏನಿದೆ ಆ ಆರ್ಗನ್ ಅಥವಾ ಸ್ಟ್ರಕ್ಚರ್. ನಾವಿಲ್ಲಿ ಸ್ಟ್ರಕ್ಚರ್ ಅಂತ ಯಾವುದಕ್ಕೆ ಉಪಯೋಗಿಸ್ತೇವೆ ಅಂದಾಗ, ಯೂಸ್ ಮಾಡ್ತೀವಿ ಅಂತ ಹೇಳಿದಾಗ ಅದು ಪ್ಲಾಂಟ್ ಸೈಡಲ್ಲಿ ಆದರೆ ನಾವು ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅನಿಮಲ್ ಸೈಡಿಗೆ ಬಂದಾಗ ಆರ್ಗನ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಯೂಸ್ ಮಾಡ್ತೇವೆ, ಆ ವರ್ಡನ್ನು ಯೂಸ್ ಮಾಡ್ತೀವಿ. ಇಲ್ಲೇನಾಗುತ್ತೆ, ಆರ್ಗ್ಯಾನಿಸಮ್ಸ್ ಅಲ್ಲಿ ಈ ಸ್ಟ್ರಕ್ಚರ್ ಇರಬಹುದು ಅಥವಾ ಆರ್ಗನ್ಸ್ ಇರಬಹುದು. ಬೇರೆ ಬೇರೆ ಪ್ಲಾಂಟ್ಸ್ ಅಲ್ಲಿ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಅಲ್ಲಿ ಏನಾಗಿರ್ತದೆ, ಅದರ ಆರಿಜಿನ್ ಮೂಲ, ಅದು ಎಲ್ಲಿಂದ ಉಂಟಾಗುತ್ತೆ, ಬೆಳವಣಿಗೆ ಹೊಂದುತ್ತೆ, ಅದನ್ನು ನಾವು ಆರಿಜಿನ್ ಅಂತ ಕರೀತೇವೆ. ಇದರ ಆರಿಜಿನ್ ಏನಿದೆ ಸೇಮ್ ಇರ್ತದೆ, ಆದರೆ ದೇ ಪರ್ಫಾರ್ಮ್ ಡಿಫರೆಂಟ್ ಫಂಕ್ಷನ್ಸ್. ಅವು ಮಾಡ್ತಕ್ಕಂಥ ಫಂಕ್ಷನ್ಸ್ ಏನಿದೆ, ಕೆಲಸ ಏನಿದೆ, ಬೇರೆ ಬೇರೆ ಆಗಿರ್ತದೆ. ಹಾಗೆ ಇನ್ನು ಕೆಲವು ಆರ್ಗ್ಯಾನಿಸಮ್ಸ್ ಅಲ್ಲಿ ಆ ಸ್ಟ್ರಕ್ಚರ್ಸ್ ಅಥವಾ ಆರ್ಗನ್ಸ್ ಆರಿಜಿನ್ ಇಸ್ ಡಿಫರೆಂಟ್. ಅದರ ಮೂಲ ಏನಿದೆ ಬೇಸಿಕಲಿ
ಅದೇನಾಗಿರ್ತದೆ, ಡಿಫರೆಂಟ್ ಆಗಿರ್ತದೆ. ಬಟ್ ದೇ ಪರ್ಫಾರ್ಮ್ ಸೇಮ್ ಫಂಕ್ಷನ್. ಆ ಆರ್ಗ್ಯಾನಿಸಮ್ ಅದೇ ಕೆಲಸ ಮಾಡುತ್ತೆ, ಆ ಆರ್ಗನ್ ಮತ್ತೊಂದು ಆರ್ಗ್ಯಾನಿಸಮ್ ಅಲ್ಲೂ ಕೂಡ ಅದೇ ಕೆಲಸವನ್ನ ಮಾಡುತ್ತೆ. ಹೀಗೆ ನಾವು ಕಂಪ್ಯಾರಿಟಿವ್ ಅನಾಟಮಿನಲ್ಲಿ ಈ ಆರ್ಗನ್ಸ್ ಅನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. Those structures or organs gradually evolved in different organisms. ಅದೇನಾಗಿದೆ, ವಿಕಾಸನಗೊಂಡ್ಬಿಟ್ಟು ಬೇರೆ ಬೇರೆ ರೀತಿಯಾಗಿ ಏನಾಗಿದೆ ಆರ್ಗ್ಯಾನಿಸಮ್ಸ್ ಅಲ್ಲಿ ಅದು ಮಾಡಿಫೈಡ್ ಸ್ಟ್ರಕ್ಚರ್ ಆಗಿದೆ. ಸೊ ಇನ್ ಕಂಪ್ಯಾರಿಟಿವ್ ಅನಾಟಮಿ we will study the two types of evolution. One is divergent evolution. So those organs diverge in different organisms with the same origin but perform different functions. So that type of evolution of such organs, that is said to be divergent evolution. ನೋಡಿ, ಕಂಪ್ಯಾರಿಟಿವ್ ಅನಾಟಮಿ ಬಂದಾಗ ಏನು ಆರ್ಗನ್ಸ್ ಸ್ಟ್ರಕ್ಚರ್ ಏನಾಗಿರ್ತದೆ, ಅದರ ಆರಿಜಿನ್ ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಆರಿಜಿನ್ ಒಂದೇ ಇರ್ತದೆ ಬೇರೆ ಬೇರೆ ಪ್ರಾಣಿಗಳಲ್ಲಿ. ಆದರೆ ಅವುಗಳು ಮಾಡ್ತಕ್ಕಂಥ ಫಂಕ್ಷನ್ ಏನಾಗಿರ್ತದೆ, ಡಿಫ್ರೆಂಟ್ ಆಗಿರ್ತದೆ. ಈ ಆರ್ಗನ್ಸ್ ಏನಾಗಿದೆ, ಇವಾಲ್ವ್ ಆಗ್ಬಿಟ್ಟು ಏನಾಗಿದೆ, ಆ ರೀತಿ ಹೊಸ ಆರ್ಗನ್ಸ್ ಆಗಿರ್ತದೆ, ಮಾಡಿಫೈಡ್ ಆರ್ಗನ್ಸ್ ಆಗಿರ್ತದೆ. ಅಂತ ಎವಲ್ಯೂಷನರಿ ಮಾಡಿಫೈಡ್ ಆರ್ಗನ್ಸ್ ಏನಿದೆ ಅಂತ ಎವಲ್ಯೂಷನ್ ಅನ್ನು ನಾವು ಏನಂತ ಕರಿತೇವೆ, ಡೈವರ್ಜೆಂಟ್ ಎವಲ್ಯೂಷನ್. ಡೈವರ್ಜೆಂಟ್ ಎವಲ್ಯೂಷನ್. Then convergent evolution, second type, convergent evolution. So coming to the first one, divergent evolution. So here in divergent evolution, those organs or structures, their origin is same in different animals, in different plants. ಅದರ ಮೂಲ ಒಂದೇ ಆಗಿರ್ತದೆ ಬೇರೆ ಬೇರೆ ಪ್ರಾಣಿಗಳಲ್ಲಿ, ಬೇರೆ ಬೇರೆ ಸಸ್ಯಗಳಲ್ಲಿ. ಬಟ್ ದೇ ಪರ್ಫಾರ್ಮ್ ಡಿಫರೆಂಟ್ ಫಂಕ್ಷನ್. ಅದು ಬೇರೆ ಬೇರೆ ಕೆಲಸವನ್ನು ಮಾಡುತ್ತೆ ಬೇರೆ ಬೇರೆ ಪ್ರಾಣಿಗಳಲ್ಲಿ. ಅಂತ ಏನು ಎವಲ್ಯೂಷನ್ ಇದೆ, ಆ ಆರ್ಗನ್ನ ಒಂದು ಬದಲಾವಣೆ ಇದೆ, ವಿಕಾಸನ ಇದೆ, ಅದನ್ನು ನಾವು ಡೈವರ್ಜೆಂಟ್ ಅಂತ ಕರಿತೇವೆ. ಸೊ ಎಕ್ಸಾಂಪಲ್ ಫಾರ್ ಡೈವರ್ಜೆಂಟ್ ಎವಲ್ಯೂಷನ್, such organs are called in divergent evolution homologous organs. Homologous organs. So what are homologous organs? ಹಾಗಂದ್ರೆ homologous organs ಅಂದ್ರೆ ಏನಂತ ನಾವು ಹೇಳಬಹುದು ಅಂದಾಗ, ಡೈವರ್ಜೆಂಟ್ ಎವಲ್ಯೂಷನ್ ಅಲ್ಲಿ ನಾವು ನೋಡ್ತೇವೆ. ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆಯೊಂದಿಗೆ ನಾವು ಹೇಳೋಣ. ಫಾರ್ ಎಕ್ಸಾಂಪಲ್, ಇನ್ ವರ್ಟಿಬ್ರೇಟ್ಸ್ ಅಲ್ಲಿ ನಾವು ತಗೊಂಡಾಗ, ಇನ್ ಆಲ್ ವರ್ಟಿಬ್ರೇಟ್ಸ್ 4 limb ಸ್ಟ್ರಕ್ಚರ್. ವರ್ಟಿಬ್ರೇಟ್ಸ್ ಅಲ್ಲಿ ಬರ್ತಕ್ಕಂಥ 4 limb ಏನಿದೆ ಅಂದ್ರೆ ಮುಂದಿನ ಕಾಲುಗಳು ಏನಿದೆ, ಇನ್ ಆಲ್ ವರ್ಟಿಬ್ರೇಟ್ಸ್ 4 limb ಮೇಡ್ ಅಪ್ ಆಫ್ ಬೋನ್ಸ್. ದೋಸ್ ಬೋನ್ಸ್ ಆರ್ ಸಿಮಿಲರ್ ಇನ್ ಆಲ್ ವರ್ಟಿಬ್ರೇಟ್ಸ್, ಬಟ್ they perform 4 limb perform different functions in different animals. ಆದರೆ ಆ 4 limb ಏನಿದೆ ಬೇರೆ ಬೇರೆ ಕೆಲಸವನ್ನ ಮಾಡುತ್ತೆ, ಬೇರೆ ಬೇರೆ ಕೆಲಸವನ್ನ ಮಾಡುತ್ತೆ. ಆದರೆ ಅದರ ಆರಿಜಿನ್ ಏನಿದೆ, ಸೇಮ್ ಇದೆ. ಅದು ಮೇಡಪ್ ಆಗಿರ್ತಕ್ಕಂಥ ಮೇಡಪ್ ಆಫ್ ಬೋನ್ಸ್ ಏನಿದೆ ಅದು ಕೂಡ ಸಿಮಿಲರ್ ಇದೆ ಇನ್ ಡಿಫರೆಂಟ್ ಆರ್ಗ್ಯಾನಿಸಮ್ಸ್. ಅಂತ ಆರ್ಗನ್ಸ್ ಅನ್ನ such organs are called homologous organs. Now definition for homologous organs. ಹಾಗಾದ್ರೆ ನಾವು ಏನಂತ ಡೆಫಿನಿಷನ್ ಕೊಡಬಹುದು homologous organs ಗೆ ಅಂದಾಗ, organ or structure origin is same, origin is same, but perform
different functions. Different functions. Perform different functions. So this is the definition for homologous organs. The type of evolution is divergent evolution. Nodi, organ or structure. Organ we can use in animals, structure we can use in plants. Organ or structure origin ಮೂಲ ಎಲ್ಲಿಂದ ಅದು ಬೆಳವಣಿಗೆ ಹೊಂದಿದೆ ಅದನ್ನು ನಾವು ಆರಿಜಿನ್ ಅಂತ ಕರೀತೇವೆ. ಆರಿಜಿನ್ is same but perform different functions. ಆದರೆ ಬೇರೆ ಬೇರೆ ಕೆಲಸವನ್ನ ಮಾಡುತ್ತೆ. ಹಾಗಾದ್ರೆ ಎಕ್ಸಾಂಪಲ್ಸ್ ಅನ್ನು ಕೊಡೋಣ ನಾವು ಹೋಮೋಲಾಗಸ್ ಆರ್ಗನ್ಸ್ ಗೆ. ಯಾವ ಎಕ್ಸಾಂಪಲ್ಸ್ ಅನ್ನು ಕೊಡಬಹುದು ನಾವು ಹೋಮೋಲಾಗಸ್ ಆರ್ಗನ್ಸ್ ಗೆ ಅಂದಾಗ ಎಕ್ಸಾಂಪಲ್ಸ್ ಫಾರ್ ಅನಿಮಲ್ ಸೈಡ್ four limb of vertebrates. So here in four limb of vertebrates examples for human, forelimb and bat. Human and bat. Four limb of human and bat. And second one is four limb of reptile and bird. Then four limb of human and bat. ನೋಡಿ ಇಷ್ಟು ಎಕ್ಸಾಂಪಲ್ಸ್ ಕೊಡಬಹುದು ನಾವು. ಫೋರ್ ಲಿಂಬ್ ಆಫ್ ವರ್ಟಿಬ್ರೇಟ್ಸ್ ಅಲ್ಲಿ ಹ್ಯೂಮನ್ ಅಂಡ್ ಬ್ಯಾಟ್, ಫೋರ್ ಲಿಂಬ್ ಆಫ್ ಹ್ಯೂಮನ್ ಅಂಡ್ ಬ್ಯಾಟ್, ಫೋರ್ ಲಿಂಬ್ ಆಫ್ ರೆಪ್ಟೈಲ್ಸ್ ಅಂಡ್ ಬರ್ಡ್ಸ್, ಫೋರ್ ಲಿಂಬ್ ಆಫ್ ಹ್ಯೂಮನ್ ಅಂಡ್ ಬ್ಯಾಟ್ ಅಂತ ಕೊಡಬಹುದು ನಾವು. ಚಿತಾ ಇಷ್ಟು ಕೊಡಬಹುದು. ಸೊ four limb in human or bat or cheetah or reptile or bird made up of bones, similar bones, ಒಂದೇ ರೀತಿ ಬೋನ್ಸ್ ಇಂದ ಮಾಡಲ್ಪಟ್ಟಿದೆ. ಯಾವ್ಯಾವ್ದು ಬೋನ್ಸ್ ಅಂದಾಗ four limb made up of humerus, radius and ulna, carpels, metacarpals and phalanges. ನೋಡಿ ಫೋರ್ ಲಿಂಬ್ ಏನಿದೆ ನಾನು ಸುಮ್ಮನೆ ಹಾಗೆ ಒಂದು ಸ್ಕೆಚ್ ಕೊಡ್ತೇನೆ ನಿಮಗೆ. ಈ ತರ ಫೋರ್ ಲಿಂಬ್ ಏನಿದೆ ಇದು ಫಿಂಗರ್ಸ್ ಅಂತ ಇಟ್ಕೊಳ್ಳೋಣ. ಈಗ ಸೊ ದಿಸ್ ಬೋನ್ ಈಸ್ ಕಾಲ್ಡ್ ಹ್ಯೂಮರಸ್. ಏನು ಫೋರ್ ಲಿಂಬ್ ಅಲ್ಲಿ ಬರ್ತಕ್ಕಂಥ ಈ ಬೋನ್ ಏನಿದೆ ಇದನ್ನ ಹ್ಯೂಮರಸ್ ಅಂತ ಕರಿತೇವೆ ನಾವು. ನಮ್ಮಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಫೋರ್ ಲಿಂಬ್ ಹ್ಯಾಂಡ್ಸ್ ಅಂತ ಹೇಳ್ತೀವಿ ನಾವು. ಸೊ ಹ್ಯೂಮರಸ್. ದೆನ್ ಇಲ್ಲಿ ಬರ್ತಕ್ಕಂಥ ಬೋನ್ ಏನಿದೆ ಮೇಡ್ ಅಪ್ ಆಫ್ ಟೂ. ಒನ್ ಈಸ್ ರೇಡಿಯಸ್ ಅಂಡ್ ಸೆಕೆಂಡ್ ಒನ್ ಈಸ್ ಅಲ್ನಾ. ಸೊ ಹ್ಯೂಮರಸ್, ರೇಡಿಯಸ್, ಅಲ್ನಾ, ಈ ಮಣಿಕಟ್ಟನ್ನ ಏನಂತ ಕರಿತೀವಿ ನಾವು? ಕಾರ್ಪೆಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿಂದ ಇದು ಬರ್ತಕ್ಕಂಥದ್ದನ್ನ ಏನಂತ ಹೇಳ್ತೀವಿ? ಫೆಲಾಂಜಸ್ ಅಂತ ಕರಿತೀವಿ. ಕಾರ್ಪೆಲ್ಸ್, ಫೆಲಾಂಜಸ್ and metacarpals. ಕಾರ್ಪೆಲ್ಸ್, ಮೆಟಾಕಾರ್ಪೆಲ್ಸ್ and phalanges. ಈ ರೀತಿ ಬೋನ್ಗಳಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಆರಿಜಿನ್ ಏನಾಗಿದೆ? ಸೇಮ್ ಇದೆ. ಮೇಡ್ ಅಪ್ ಆಫ್ ರೇಡಿಯಸ್, ಹ್ಯೂಮರಸ್, ರೇಡಿಯಸ್, ಅಲ್ನಾ, ಕಾರ್ಪೆಲ್ಸ್, ಮೆಟಾಕಾರ್ಪೆಲ್ಸ್ and phalanges bones. These bones are common or same in all vertebrates. So the origin is same, but they perform different functions. ಆದರೆ ಒಂದೊಂದು ಅನಿಮಲ್ ಅಲ್ಲೂ ಒಂದೊಂದು ಕೆಲಸವನ್ನ ಮಾಡುತ್ತಾರೆ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಅವರ್ ಹ್ಯಾಂಡ್ಸ್ ಡೂ ಸಮ್ ವರ್ಕ್, ಡಿಫರೆಂಟ್ ವರ್ಕ್, ರೈಟಿಂಗ್, ರೀಡಿಂಗ್, ಈಟಿಂಗ್ ಎಕ್ಸೆಟ್ರಾ. ಏನೆಲ್ಲ ಕೆಲಸಗಳನ್ನು ಮಾಡುತ್ತೆ ನಮ್ಮ ಕೈಗಳು. ಇನ್ ಚೀತಾ ಫಾರ್ ರನ್ನಿಂಗ್, ಫೋರ್ ಲಿಂಬ್ ಬೇಕು, ಓಡೋದಕ್ಕೆ ಬೇಕು, ವೇಗವಾಗಿ ಓಡೋದಕ್ಕೆ ಬೇಕಾಗ್ತದೆ. ಹಾಗೆ ಬ್ಯಾಟ್ ಫಾರ್ ಫ್ಲೈಟ್, ಹಾರೋದಕ್ಕೆ ಬೇಕಾಗ್ತದೆ. ಇನ್ ಕೇಸ್ ಆಫ್ ಬರ್ಡ್ ಫಾರ್ ಫ್ಲೈಟ್, ಫೋರ್ ಲಿಂಬ್ ಮಾಡಿಫೈಡ್ ಆಸ್ ವಿಂಗ್ಸ್, ರೆಕ್ಕೆಗಳಾಗಿ ಮಾಡಿಫೈ ಆಗಿರೋದ್ರಿಂದ ಹಾರೋದಕ್ಕೆ ಸಹಾಯ ಆಗಿದೆ. ಹಾಗಾಗಿ ಇಲ್ಲೇನಾಗ್ತದೆ, ಆರಿಜಿನ್ ಒಂದೇ ಆದರೂ ಕೂಡ ಬೇರೆ ಬೇರೆ ಅನಿಮಲ್ಸ್ ಅಲ್ಲಿ, ಆದರೆ ಅದು ಮಾಡುವ ಕೆಲಸ ಬೇರೆ ಬೇರೆ ಆಗಿರ್ತದೆ. ಸೊ ಹೋಮೋಲಾಗಸ್ ಆರ್ಗನ್ಸ್, organ or structure origin is same but perform different functions. Examples for animal side, four limb of all vertebrates. So four limb of vertebrates ಅಂತ ತಗೊಂಡಾಗ four limb of human and bat, four limb of human and cheetah, four limb of reptile and bird. ಇಷ್ಟು ಉದಾಹರಣೆಯನ್ನು ನಾವು ಕೊಡಬಹುದು.
those organs are called homologous organs. For plant side, ಹಾಗಾದ್ರೆ plant side ಗೆ ನಾವು ಯಾವ ಉದಾಹರಣೆಯನ್ನು ಕೊಡಬಹುದು ಈಗ? For plant side, that is thorns. Plant side ಅಲ್ಲಿ ಕೊಡೋಣ. Thorns of bougainvillea and tendrils of cucurbita. ನೋಡಿ, ಪ್ಲಾಂಟ್ಸ್ ಅಲ್ಲಿ ಹೋಮೋಲಾಗಸ್ ಆರ್ಗನ್ಸ್ ಗೆ ಈ ಉದಾಹರಣೆಯನ್ನ ನಾವು ಕೊಡ್ತಾ ಹೋಗಬಹುದು. ಸೊ ದಟ್ ಎಕ್ಸಾಂಪಲ್ ಇಸ್ ಗಿವನ್ ಯುವರ್ ಟೆಕ್ಸ್ಟ್ ಬುಕ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಥಾರ್ನ್ಸ್ ಆಫ್ ಬೋಗನ್ವಿಲಿಯಾ. ಪೇಪರ್ ಹೂ ಅಂತ ಏನು ಹೇಳ್ತಿರಲ್ಲ, ಬೋಗನ್ವಿಲಾ ಪ್ಲಾಂಟ್ ಅದು. ಸೊ ಅಲ್ಲಿ ನೀವು ನೋಡ್ಬೋದು, ಮುಳ್ಳುಗಳನ್ನ ನೋಡ್ತೀರಾ ಅಲ್ವಾ? ಆ ಮುಳ್ಳುಗಳು ಅದರ ಪೊಸಿಷನ್ ನೋಡಿ ಹೇಗಿದೆ ಅಂದಾಗ, those thorns at axial position, they are in axial position. ನೋಡಿ, ಈಗ ಎರಡು ಲೀಫ್ ಇದೆ ಅಂತಂದ್ರೆ ಇದು ಲೀಫ್ ಇಟ್ಕೊಳ್ಳೋಣ, ಈ ಪಕ್ಕದಲ್ಲಿ ಈ ತರ ಬಂದಿರ್ತದೆ, ಥಾರ್ನ್ ಮುಳ್ಳು ಬಂದಿರ್ತದೆ, ಹೌದಾ? ಆಕ್ಸಿಯಲ್ ಅಂತ ಕರಿತೇವೆ ನಾವು. ಟರ್ಮಿನಲ್ ಅಲ್ಲ, ಮುಂದಲ್ಲ, ಈ ಪಕ್ಕದಲ್ಲಿ ಬರೋದನ್ನ ಆಕ್ಸಿಯಲ್ ಅಂತ ಕರಿತೇವೆ. ಸೊ ಇನ್ ಕೇಸ್ ಆಫ್ ಕುಕ್ಕರ್ಬಿಟ, ನೀವು ಸೌತೆ ತಗೊಳ್ಬಹುದು, ಕುಂಬಳ, ಹಾಗಲ, ಹೀರೆ, ಇವೆಲ್ಲವೂ ಕೂಡ ಕುಕ್ಕರ್ಬಿಟೇಸಿ ಫ್ಯಾಮಿಲಿಗೆ ಸೇರಿರುವಂತಹ ಸಸ್ಯಗಳು. ಇಲ್ಲಿ ನೀವು ನೋಡ್ಬೋದು, ಟೆಂಡ್ರಿಲ್ ಅನ್ನ ನೋಡ್ತೀವಿ. ಈ ತರ ಒಂಥರ ಬಳ್ಳಿ ಒಂದು ರೀತಿಯಾಗಿರ್ತಕ್ಕಂಥ ಸುತ್ತಿರ್ತಕ್ಕಂಥ ಸ್ಪ್ರಿಂಗ್ ಟೈಪ್ ಸ್ಟ್ರಕ್ಚರ್ ಅನ್ನ ನೋಡ್ತೀವಿ. ನೋಡಿ, ಇಲ್ಲಿ ಎರಡು ಲೀಫ್ ಬರ್ತದೆ. ಈ ಲೀಫ್ ಅಲ್ಲಿ ಆಕ್ಸಿಯಲ್ ಇಂದ ಏನಾಗುತ್ತೆ, ಈ ತರ ಬರ್ತದೆ. ದಿಸ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಟೆಂಡ್ರಿಲ್. ದಿಸ್ ಈಸ್ ಕಾಲ್ಡ್ ಥಾರ್ನ್, ಮುಳ್ಳು, ಹೌದಾ? ಸೊ ಥಾರ್ನ್ಸ್ ಆಫ್ ಬೋಗನ್ವಿಲಿಯಾ, ಟೆಂಡ್ರಿಲ್ಸ್ ಆಫ್ ಕುಕ್ಕರ್ಬಿಟಾ. The origin of thorns and tendrils is same, that is in axial position. They are in axial position. ಎರಡು ಕೂಡ axial position ಇಂದ ಅರೈಸ್ ಆಗಿದೆ. But they perform different functions. ಆದರೆ ಅವುಗಳು ಮಾಡುವ ಕೆಲಸ ಬೇರೆ ಬೇರೆ ಆಗಿದೆ. In case of bougainvillea, thorns protected plants from browsing animals. ಈ ಸವರ್ಕೊಂಡು ತಿನ್ನುವಂತ ದನಕರುಗಳು ಏನಿದ್ದಾವೆ, ಪ್ರಾಣಿಗಳು, ಅವುಗಳಿಂದ ರಕ್ಷಿಸುತ್ತೆ ಆ ಮುಳ್ಳು, ಹೌದಾ? ಪ್ರೊಟೆಕ್ಟ್ ಮಾಡ್ತಾರೆ, ಫಾರ್ ಪ್ರೊಟೆಕ್ಷನ್. ಇನ್ ಕೇಸ್ ಆಫ್ ಕುಕ್ಕರ್ಬಿಟಾ ಪ್ಲಾಂಟ್ಸ್, ಅಲ್ಲೇನಾಗ್ತದೆ, ಟೆಂಡ್ರಿಲ್ ಫಾರ್ ಕ್ಲೈಂಬಿಂಗ್, ಹಬ್ಬುವುದಕ್ಕೆ, ಬಳ್ಳಿ ಹಬ್ಬುವುದಕ್ಕೆ ಏನ್ ಮಾಡ್ತದೆ, ಅದು ಸಹಾಯ ಮಾಡ್ತದೆ. ಸೊ ಇನ್ ಪ್ಲಾಂಟ್ ಸೈಡ್, homologous organs, example for homologous organs are thorns of bougainvillea and tendrils of cucurbita plants. That is the brief summary of first type of evolution, divergent evolution. So in divergent evolution, the evolved organs or structures, those are called homologous organs. Now coming to the convergent evolution, convergent type of evolution, second one, convergent type of evolution. So here in convergent type, organism structures or organs, evolved or modified organs or structures in plants and as well as animals, those organs or structures, origin is different in different plants and animals. ಅದರ ಮೂಲ ಏನಿದೆ, ಎಲ್ಲಿಂದ ಅದು ಬೆಳವಣಿಗೆ ಹೊಂದುತ್ತೋ ಆ ಬೆಳವಣಿಗೆಯ ಭಾಗ ಏನಾಗಿರ್ತದೆ, ಬೇರೆ ಬೇರೆ ಪ್ರಾಣಿಗಳಲ್ಲಿ, ಬೇರೆ ಬೇರೆ ಸಸ್ಯಗಳಲ್ಲಿ ಬೇರೆ ಬೇರೆ ಆಗಿರ್ತದೆ. ನಾವು ಅದನ್ನೇನಂತ ಕರಿತೇವೆ, ಆರಿಜಿನ್ ಅಂತ ಕರಿತೇವೆ. ಇಲ್ಲಿ ಆರಿಜಿನ್ ಏನಾಗಿರ್ತದೆ, ಡಿಫರೆಂಟ್ ಆಗಿರ್ತದೆ. ಬಟ್ ದೇ ಪರ್ಫಾರ್ಮ್ such organs or structures, they perform similar function. ಆದರೆ ಅವುಗಳು ಎಲ್ಲ ಪ್ಲಾಂಟ್ಸ್ ಅಲ್ಲಿ ಅಥವಾ ಸಂಬಂಧಪಟ್ಟ ಅನಿಮಲ್ಸ್ ಅಲ್ಲಿ, ಪ್ಲಾಂಟ್ಸ್ ಅಲ್ಲಿ ಏನ್ ಮಾಡುತ್ತೆ, ಅದು ಒಂದೇ ಕಾರ್ಯವನ್ನ ನಿರ್ವಹಿಸುತ್ತೆ, ಸೇಮ್ ಫಂಕ್ಷನ್. ಸೊ ಕನ್ವರ್ಜೆಂಟ್ ಎವಲ್ಯೂಷನ್, ಸೊ ಇನ್ ಆರ್ಗಾನಿಸಮ್ಸ್ ಆರ್ ಪ್ಲಾಂಟ್ಸ್, evolved structure or organs in different organisms or plants, their origin is different, but they perform similar function. ಅದರ ಆರಿಜಿನ್ ಬೇರೆ ಬೇರೆ ಆಗಿದ್ರು ಕೂಡ
ಸಿಮಿಲರ್ ಫಂಕ್ಷನ್ ಅನ್ನ ಮಾಡ್ತದೆ. ದಟ್ ಟೈಪ್ ಆಫ್ ಇವಲ್ಯೂಷನ್ ಈಸ್ ಕಾಲ್ಡ್ ಕನ್ವರ್ಜೆಂಟ್ ಎವಲ್ಯೂಷನ್. Convergent evolution, those organs are called analogous organ. Analogy ತಗೊಂಡಾಗ ನಾವು ಏನಂತ ಹೇಳ್ಬೋದು? Analogous organs. ಹಾಗಾದ್ರೆ ಆರ್ಗನ್ಸ್ ಅನ್ನ ನಾವು ಅನಲಾಗಸ್ ಆರ್ಗನ್ಸ್ ಅಂತ ಕರಿತೇವೆ. ನಾವು ಡೆಫಿನಿಷನ್ ಫಾರ್ ಅನಲಾಗಸ್ ಆರ್ಗನ್ಸ್ ಏನಂತ ಡೆಫಿನಿಷನ್ ಮಾಡ್ಕೊಡ್ಬಹುದು ಅಥವಾ ಡಿಫೈನ್ ಮಾಡಬಹುದು. So analogous organs are organs. Here organ or structure origin is different. ಅದನ್ನ ಉಲ್ಟಾ ಹೇಳೋದಷ್ಟೇ. ಹೋಮೋಲಾಗಸ್ ಗಿಂತ ಉಲ್ಟಾ ಹೇಳ್ತಕ್ಕಂಥದ್ದು. ಡಿಫರೆಂಟ್ ಬಟ್ ಪರ್ಫಾರ್ಮ್ ಸೇಮ್ ಫಂಕ್ಷನ್. ಆದರೆ ಅವುಗಳೆಲ್ಲ ಮಾಡುವಂತ ಕಾರ್ಯ ಒಂದೇ ಆಗಿರುತ್ತೆ, ಬೇರೆ ಬೇರೆ ಸಸ್ಯಗಳಲ್ಲಿ, ಬೇರೆ ಬೇರೆ ಪ್ರಾಣಿಗಳಲ್ಲಿ. ಇದನ್ನ ಅನಲಾಗಸ್ ಆರ್ಗನ್ಸ್ ಅಂತ ಕರೀತೇವೆ. ನಾವು ಎಕ್ಸಾಂಪಲ್ಸ್ ಫಾರ್ ಅನಲಾಗಸ್ ಆರ್ಗನ್ಸ್ ಇನ್ ಅನಿಮಲ್ ಸೈಡ್ ಅಂಡ್ ಆಸ್ ವೆಲ್ ಆಸ್ ಪ್ಲಾಂಟ್ ಸೈಡ್. ಹಾಗಾದ್ರೆ ಉದಾಹರಣೆಯನ್ನು ನಾವು ಕೊಡ್ತಾ ಹೋಗೋಣ ಅನಲಾಗಸ್ ಆರ್ಗನ್ಸ್ಗೆ. ಫಾರ್ ಅನಿಮಲ್ ಸೈಡ್, ಅನಿಮಲ್ಸ್ ನಾವು ಯಾವ್ದು ಕೊಡ್ಬೋದು ಇಲ್ಲಿ ಅಂದಾಗ, ದಿ ಐ ಆಫ್ ಆಕ್ಟೋಪಸ್ ಅಂಡ್ ಐ ಆಫ್ ಮ್ಯಾನ್ ಆರ್ ಹ್ಯೂಮನ್. ಏನು ಕಣ್ಣಿನ ರಚನೆ ಇದೆ, ಈ ಕಣ್ಣಿನ ರಚನೆ ಹ್ಯೂಮನ್ ಅಲ್ಲೂ ಕೂಡ ಸೇಮ್ ಡಿಫರೆಂಟ್ ಆಗಿರ್ತದೆ, ಆರಿಜಿನ್ ಡಿಫರೆಂಟ್ ಆಗಿರ್ತದೆ. ಹೌದಾ? ನಮ್ಮಲ್ಲಿ ನೋಡಿ ಏನು ಫೇಸ್ ಹೇಳ್ತೇವೆ, ಈ ಫೇಸ್ ಅಲ್ಲಿ ನಾವು ಫ್ರಂಟ್ ಸೈಡ್ ನೋಡ್ತೀವಿ ನಾವು ಐಸ್ ಅನ್ನ, ಆಕ್ಟೋಪಸ್ ಅಲ್ಲಿ ಹೆಡ್ ಅಲ್ಲಿ ಇರ್ತದೆ. ಸೊ ಎರಡು ಆರಿಜಿನ್ ಏನಾಗ್ತದೆ, ಬೇರೆ ಬೇರೆ ಆಗಿದೆ. ಸೊ ದಿ ಐ ಆಫ್ ಹ್ಯೂಮನ್ and octopus. Then second example, ಇನ್ನೂ ಒಂದು ಕೊಡೋಣ. flippers of penguin and dolphins. ನೋಡಿ ಫ್ಲಿಪ್ಪರ್ಸ್ ಅಂತ ಕರಿತೀವಿ. ನೀವೆಲ್ಲ ನೋಡಿರ್ಬೋದು ಪೆಂಗ್ವಿನ್ ಅಲ್ವಾ? ಸೊ ದಟ್ ಈಸ್ ಎ sea bird that found in southern hemispheres like Antarctica. ಏನು ಈ ಶೀತ ವಲಯಗಳಲ್ಲಿ ನಾವು ನೋಡ್ತಾ ಬರ್ತೇವೆ ಇದನ್ನ, ಯಾವುದು ಪೆಂಗ್ವಿನ್ ಅನ್ನ ಅಲ್ವಾ? ಸೊ ಪೆಂಗ್ವಿನ್ ವಾಕ್ ಬೈ ಶಾರ್ಟ್ ಲೆಗ್ಸ್, ಸಣ್ಣದಾದ ಕಾಲುಗಳಿಂದ ಏನು ಮಾಡುತ್ತೆ, ನಡ್ಕೊಂಡು ಹೋಗ್ತದೆ. ಅದು ಅಲ್ಲಿ ಆ ಬ್ಯಾಲೆನ್ಸ್ ಕೊಡುತ್ತೆ ಬಾಡಿಗೆ, ಅಪ್ರೈಟ್ ಡೈರೆಕ್ಷನ್ ಅಲ್ಲಿ, ಕೆಳಗಡೆಯಿಂದ ಮೇಲಕ್ಕೆ. ಈ ಪಕ್ಕದಲ್ಲಿ ಈ ರೀತಿ ಒಂದು ರಚನೆಯನ್ನ ಬರ್ತದೆ. ಹೌದಾ? ಸೊ ಲುಕ್ ಅಟ್ ದಿಸ್ ಡಯಾಗ್ರಾಮ್. ನೋಡಿ ಈ ಟೈಪ್ ಬರ್ತದೆ. ಇದನ್ನ ನಾವೇನಂತ ಕರಿತೀವಿ, ಫ್ಲಿಪ್ಪರ್ಸ್ ಅಂತ ಕರಿತೇವೆ. ಫ್ಲಿಪ್ಪರ್ಸ್, ಈ ಫ್ಲಿಪ್ಪರ್ಸ್ ಏನಿದೆ, ಸೊ ದೇ ಯೂಸ್ಫುಲ್ ಫಾರ್ ವಾಕಿಂಗ್. ಇನ್ ಪೆಂಗ್ವಿನ್ ಅಲ್ಲಿ ಏನಾಗಿದೆ, ಅದು ವಾಕ್ ಮಾಡೋದಕ್ಕೆ ಯೂಸ್ಫುಲ್ ಆಗಿದೆ. ಹಾಗೆ ಇನ್ ಕೇಸ್ ಆಫ್ ಡಾಲ್ಫಿನ್ಸ್, ಇದು ಆರಿಜಿನ್ ಇಲ್ಲಿದೆ. ಡಾಲ್ಫಿನ್ ತಗೊಳ್ಳಿ, ಡಾಲ್ಫಿನ್ ಏನದು? ಸೊ ಡಾಲ್ಫಿನ್ ಇಸ್ ಅಕ್ವಾಟಿಕ್ ಮ್ಯಾಮಲ್. ಹೌದಾ? ಡಾಲ್ಫಿನ್ ನೀವೆಲ್ಲ ಚಿತ್ರಗಳಲ್ಲಿ, ಚಲನಚಿತ್ರಗಳಲ್ಲಿ ನೋಡಿದ್ದೀರಾ, ನೀರಿನಲ್ಲಿ, ಸಮುದ್ರಗಳಲ್ಲಿ ಆ ಡಾಲ್ಫಿನ್ ಹೇಗೆ ಬರುತ್ತೆ ಅಂತ. ಸೊ ಆ ಡಾಲ್ಫಿನ್ ಅಲ್ಲೂ ಕೂಡ ನಾವು ನೋಡ್ತೀವಿ ಈ ತರ ಫ್ಲಿಪ್ಪರ್ಸ್ ಅನ್ನ ನೋಡ್ತೇವೆ. ಹೌದಾ? ಹೀಗೆ ಬಂದಿರುತ್ತೆ ಫ್ಲಿಪ್ಪರ್ಸ್. ಸೊ ಎರಡರ ಆರಿಜಿನ್ ಏನಾಗಿದೆ, ಡಿಫ್ರೆಂಟ್ ಆಗಿದೆ. ಡಾಲ್ಫಿನ್ ಅಲ್ಲಿ ಹೀಗೆ ಬರ್ತದೆ, ಪೆಂಗ್ವಿನ್ ಅಲ್ಲಿ ಹೀಗೆ ಬರ್ತದೆ. ಆರಿಜಿನ್ ಏನಾಗಿದೆ, ಡಿಫ್ರೆಂಟ್ ಆಗಿದೆ, ಬಟ್ ದೇ ಪರ್ಫಾರ್ಮ್ ಸೇಮ್ ಫಂಕ್ಷನ್. ಇನ್ ಪೆಂಗ್ವಿನ್, ಫ್ಲಿಪ್ಪರ್ಸ್ ಯೂಸ್ಡ್ ಫಾರ್ ಸ್ವಿಮ್ಮಿಂಗ್, ಆ ಸ್ವಿಮ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತದೆ, ಯೂಸ್ಫುಲ್ ಫಾರ್ ಸ್ವಿಮ್ಮಿಂಗ್. ಹಾಗೇನೆ ನಾವು ಇಲ್ಲಿ ಪೆಂಗ್ವಿನ್ ಅಲ್ಲಿ ನೋಡಿ, ಡಾಲ್ಫಿನ್ ಅಲ್ಲಿ ಆ ರೀತಿ ನೋಡಿದ್ರೆ ಪೆಂಗ್ವಿನ್ ಅಲ್ಲಿ ಏನಾಗುತ್ತೆ, ವಾಕ್ ಮಾಡೋದಕ್ಕೆ ಯೂಸ್ ಆಗ್ತದೆ. ಸೊ ಫಂಕ್ಷನ್ ಸೇಮ್ ಅಲ್ವಾ? ಲೋಕೋಮೋಷನ್ ಅಂತ ಕರಿತೇವೆ. ಅದರ ಮೂವ್ಮೆಂಟ್ಗೆ ಸಹಾಯ ಮಾಡುವಂಥದ್ದು. ಆದರೆ ಆರಿಜಿನ್ ಏನಾಗಿದೆ, ಇಲ್ಲಿ ಬೇರೆ ಬೇರೆ ಆಗಿದೆ. ಸೊ ಅನಲಾಗಸ್ ಆರ್ಗನ್ಸ್ ಅಂತ ಕರಿತೇವೆ. ಆರ್ಗನ್ ಆರ್ ಸ್ಟ್ರಕ್ಚರ್ ಆರಿಜಿನ್ ಈಸ್ ಡಿಫರೆಂಟ್ ಬಟ್ ಪರ್ಫಾರ್ಮ್ ಸೇಮ್ ಫಂಕ್ಷನ್. ಸೊ ಎಕ್ಸಾಂಪಲ್ ಫಾರ್ ಅನಲಾಗಸ್ ಆರ್ಗನ್ಸ್ ಇನ್ ಅನಿಮಲ್ ಸೈಡ್, the eye of human and octopus, flippers of penguin and dolphin. ಇದನ್ನ ನಾವು ಉದಾಹರಣೆ ಕೊಡಬಹುದು. ಕಮಿಂಗ್ ಟು ದಿ
ಪ್ಲಾಂಟ್ ಸೈಡ್, ಹಾಗಾದ್ರೆ ಸಸ್ಯಗಳಲ್ಲಿ ಯಾವ್ದು ಕೊಡ್ಬೋದು ಅನಲಾಗಸ್ ಆರ್ಗನ್ಸ್ಗೆ ಅಂದಾಗ ದಟ್ ಈಸ್ potato and sweet potato. Sweet potato. Plant side. Potato, it is a stem modification. ಕಾಂಡದ ಮಾಡಿಫೈ ಆಗ್ಬಿಟ್ಟು ಏನಾಗುತ್ತೆ, ದಟ್ ಸ್ಟೆಮ್ ಮಾಡಿಫೈಡ್ ಆಸ್ ಅ ಸ್ಟೋರೇಜ್ ಆರ್ಗನ್. ಇಟ್ ಸ್ಟೋರ್ಸ್ ಫುಡ್. ಆಹಾರವನ್ನು ಸಂಗ್ರಹಿಸಿಟ್ಕೊಳ್ತಕ್ಕಂಥ ಸ್ಟೋರೇಜ್ ಆರ್ಗನ್ ಆಗಿದೆ ಪೊಟ್ಯಾಟೋದಲ್ಲಿ. ದಟ್ ಈಸ್ ಸ್ಟೆಮ್ ಮಾಡಿಫಿಕೇಶನ್. ಬಟ್ ಇನ್ ಸ್ವೀಟ್ ಪೊಟ್ಯಾಟೊ ಗೆಣಸಿನಲ್ಲಿ ಏನಾಗಿರ್ತದೆ, ರೂಟ್ ಮಾಡಿಫಿಕೇಶನ್. ಸೊ ರೂಟ್ ಮಾಡಿಫೈಡ್ ಆಸ್ ಅ ಸ್ಟೋರೇಜ್ ಆರ್ಗನ್. ಆಹಾರ ಸಂಗ್ರಹಿಸಿಟ್ಕೊಳ್ತಕ್ಕಂಥ ಭಾಗವಾಗಿ ಏನಾಗಿದೆ, ರೂಟ್ ಬೆಳವಣಿಗೆ ಹೊಂದದೆ. ಸೊ ಹಿಯರ್ ಇನ್ ಪೊಟ್ಯಾಟೊ ಅಂಡ್ ಸ್ವೀಟ್ ಪೊಟ್ಯಾಟೊ ಆರಿಜಿನ್ ಆಫ್ ಸ್ಟ್ರಕ್ಚರ್ ಈಸ್ ಡಿಫರೆಂಟ್. ಎರಡರಲ್ಲೂ ಕೂಡ ಬೇರೆ ಬೇರೆ ಆಗಿದೆ ಆರಿಜಿನ್. ಸ್ಟೆಮ್ ಮಾಡಿಫಿಕೇಶನ್, ರೂಟ್ ಮಾಡಿಫಿಕೇಶನ್, ಬಟ್ ದೇ ಪರ್ಫಾರ್ಮ್ ಸೇಮ್ ಫಂಕ್ಷನ್. So in potato it stores food. In sweet potato it also stores food. ಅಲ್ವಾ, ಸ್ಟೋರೇಜ್ ಆರ್ಗನ್ ಆಗಿ ಫಂಕ್ಷನ್ ಮಾಡ್ತದೆ. ಇದು ಎಕ್ಸಾಂಪಲ್ ಫಾರ್ ಪ್ಲಾಂಟ್ ಸೈಡ್ ಫಾರ್ ಅನಲಾಗಸ್ ಆರ್ಗನ್ಸ್. ದ ಟೈಪ್ ಆಫ್ ಎವಲ್ಯೂಷನ್ ಈಸ್ ಕಾಲ್ಡ್ ಕನ್ವರ್ಜೆಂಟ್ ಎವಲ್ಯೂಷನ್. ಸೊ ಆಲ್ ದೀಸ್ ಸ್ಟಡಿಡ್ ಇನ್ ಕಂಪ್ಯಾರಿಟಿವ್ ಅನಾಟಮಿ. ಕಂಪ್ಯಾರಿಟಿವ್ ಅನಾಟಮಿನಲ್ಲಿ ನಾವು ಇಷ್ಟನ್ನು ಸ್ಟಡಿ ಮಾಡ್ತೇವೆ. ಸೊ ದೀಸ್ ಟು ಆರ್ ಇಂಪಾರ್ಟೆಂಟ್, ಹೋಮೋಲಾಗಸ್ ಅಂಡ್ ಅನಲಾಗಸ್ ಆರ್ಗನ್ಸ್. ನಿಮಗೆ ಬೋರ್ಡ್ ಎಕ್ಸಾಮಿನೇಷನ್ನಲ್ಲಿ ಸಾಕಷ್ಟು ಸಲ ಕೇಳಿದರೆ 3 ಮಾರ್ಕ್ಸಿಗೆ ಕೇಳ್ತಾರೆ. ವಾಟ್ ಆರ್ ಹೋಮೋಲಾಗಸ್ ಆರ್ಗನ್ಸ್ ಅಂಡ್ ಗಿವ್ ಎಕ್ಸಾಂಪಲ್ಸ್. ವಾಟ್ ಆರ್ ಅನಲಾಗಸ್ ಆರ್ಗನ್ಸ್, ಗಿವ್ ಎಕ್ಸಾಂಪಲ್ಸ್. ಆಗ ನೀವು ಅಷ್ಟನ್ನು ಬರೀಬೇಕಾಗ್ತದೆ, ಡಿಫೈನ್ ಮಾಡಿಬಿಟ್ಟು ಎಕ್ಸಾಂಪಲ್ಸ್ ಅನ್ನ ಕೊಡಬೇಕಾಗ್ತದೆ. ಯು ವಿಲ್ ಗೆಟ್ 3 ಮಾರ್ಕ್ಸ್. 3 ಮಾರ್ಕ್ಸ್ ಅನ್ನ ನೀವು ಪಡ್ಕೊಳ್ಬಹುದು. ಸೊ ಇಂಪಾರ್ಟೆಂಟ್ ಕ್ವಶನ್. Coming to the next one, biochemical evolution. Biochemical evolution. ಈಗ ನಾವು ಕಂಪ್ಯಾರಿಟಿವ್ ಅನಾಟಮಿಯನ್ನು ಸ್ಟಡಿ ಮಾಡಿದ್ವಿ ಎವಿಡೆನ್ಸಸ್ ಅಲ್ಲಿ ಫಾರ್ ಎವಲ್ಯೂಷನ್ ಅಲ್ಲಿ. ಈಗ ನಾವು ಬಯೋಕೆಮಿಕಲ್ ಎವಲ್ಯೂಷನ್ಗೆ ಹೋಗೋಣ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಎವಿಡೆನ್ಸ್ ಫಾರ್ ಎವಲ್ಯೂಷನ್. So in biochemical evolution, here organisms have similar proteins. ಇಲ್ಲಿ ಏನು ಹೇಳುತ್ತಿದ್ದು ಬಯೋಕೆಮಿಕಲ್ ಎವಲ್ಯೂಷನ್ ಅಲ್ಲಿ ಅಂದಾಗ, ಆರ್ಗ್ಯಾನಿಸಮ್ಸ್ ಬಾಡಿನಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಿದೆ, ಮಾಲಿಕ್ಯೂಲ್ಸ್, ಮೈಕ್ರೋ ಮಾಲಿಕ್ಯೂಲ್ಸ್ ಅಂತ ಏನು ಹೇಳ್ತೇವೆ, ಈ ಮಾಲಿಕ್ಯೂಲ್ಸ್ ಏನಿದೆ ಪ್ರೋಟೀನ್ಸ್, ಈ ಮಾಲಿಕ್ಯೂಲ್ಸ್ ಸೇಮ್ ಇದೆ, ಎಲ್ಲದರಲ್ಲೂ ಕೂಡ ಸೇಮ್ ಆಗಿದೆ. ಸೊ ಅವರ ಆನ್ಸೆಸ್ಟರ್ಸ್ ಅಲ್ಲೂ ಕೂಡ ಹಾಗೆ ಏನು ಮಾಡಿಫೈಡ್ ಸ್ಪೀಶೀಸ್ ಏನಿದೆ, ನ್ಯೂ ಸ್ಪೀಶೀಸ್ ಏನಿದೆ, ಅದರಲ್ಲೂ ಕೂಡ ಆ ಪ್ರೋಟೀನ್ ಮಾಲಿಕ್ಯೂಲ್ಸ್ ಏನಿದೆ ಸೇಮ್ ಇದೆ. ಅದನ್ನೇ ನಾವು ಬಯೋಕೆಮಿಕಲ್ ಅಂತ ಕರಿತೇವೆ. ಸೊ ಇನ್ ಆರ್ಗ್ಯಾನಿಸಮ್ಸ್, ಮಾಡಿಫೈಡ್ or evolved organisms body have similar proteins that is similar in their ancestors. ಅವರ ಪೂರ್ವಜರಲ್ಲೂ ಕೂಡ ಅದು ಸಿಮಿಲರ್ ಆಗಿತ್ತು. ಯಾವುದು? ಆ ಪ್ರೋಟೀನ್ ಕಂಟೆಂಟ್. ಇದು ನಮಗೊಂದು ಎವಿಡೆನ್ಸ್ ಆಗಿ ಸಿಗ್ತದೆ. ಇದನ್ನು ನಾವು ಬಯೋಕೆಮಿಕಲ್ ಎವಿಡೆನ್ಸಸ್ ಅಥವಾ ಬಯೋಕೆಮಿಕಲ್ ಎವಲ್ಯೂಷನ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಕಮಿಂಗ್ ಟು ದಿ ಎವಿಡೆನ್ಸಸ್ ಫಾರ್ ಕಂಟ್ರೋಲ್ ಬ್ರೀಡಿಂಗ್ ಎಕ್ಸ್ಪೆರಿಮೆಂಟ್. ಎವಿಡೆನ್ಸಸ್ ಫಾರ್ ಕಂಟ್ರೋಲ್ ಬ್ರೀಡಿಂಗ್ experiment. Breeding experiment. ನೋಡೋಣ ಈಗ ಏನು ಎವಿಡೆನ್ಸಸ್ ಸಿಕ್ಕಿದೆ ನಮಗೆ, ಸಾಕ್ಷಿ ಸಿಕ್ಕಿದೆ ಎವಲ್ಯೂಷನ್ ಆಗಿದೆ ಅನ್ನೋದಕ್ಕೆ, ವಿಕಾಸನವಾಗಿದೆ ಅನ್ನೋದಕ್ಕೆ ಅಂದಾಗ, ಹಿಯರ್ ಎವಿಡೆನ್ಸ್ ಫಾರ್ ಕಂಟ್ರೋಲ್ ಬ್ರೀಡಿಂಗ್ ಎಕ್ಸ್ಪೆರಿಮೆಂಟ್ಸ್. ಮ್ಯಾನ್ ಏನು ಮಾಡಿದಾನೆ ಇಲ್ಲಿ, ಮನುಷ್ಯ. ಸೊ ಡನ್ ಕಲ್ಟಿವೇಶನ್, ಬ್ರೀಡಿಂಗ್ ಮೆಥಡ್ಸ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಮನುಷ್ಯ ಏನು ಮಾಡಿದ್ದಾನೆ, ಸಸ್ಯಗಳನ್ನು ಕಲ್ಟಿವೇಟ್ ಮಾಡಿದ್ದಾನೆ ಥ್ರೂ ಅಗ್ರಿಕಲ್ಚರ್ ಆರ್ ಆರ್ಟಿಕಲ್ಚರ್. ಈ ವಿಧಾನದಿಂದ ಹೊಸ ಹೊಸ ಸಸ್ಯಗಳನ್ನು ಏನು ಮಾಡಿದ್ದಾನೆ, ಇಂಪ್ರೂವ್ ಮಾಡ್ತಾ ಬಂದಿದ್ದಾನೆ. ದಟ್ ಈಸ್ ಸ್ಪೀಶೀಸ್. ಹಾಗೆ ಬ್ರೀಡಿಂಗ್ ಅಂತ ಬಂದಾಗ ಅನಿಮಲ್ ಸೈಡಲ್ಲಿ ನ್ಯೂ ವೆರೈಟಿ
ಅನ್ನು ಏನು ಮಾಡಿದ್ದಾನೆ, ಇಂಪ್ರೂವ್ ಮಾಡ್ತಾ ಬಂದಿದ್ದಾನೆ. ಸೊ ಇನ್ ಕಲ್ಟಿವೇಶನ್ ಅಂಡ್ ಆಸ್ ವೆಲ್ ಆಸ್ ಬ್ರೀಡಿಂಗ್ ಮೆಥಡ್ಸ್. ಸೊ ಮ್ಯಾನ್ ಇಂಪ್ರೂವ್ ಆರ್ those breeding and cultivation methods, they made new species. ಏನು ಕೊಡ್ತದು ಅಂದಾಗ ಹೊಸ ತಳಿಗಳನ್ನು, ಹೊಸ ಆರ್ಗ್ಯಾನಿಸಮ್ಸ್ ಅನ್ನ ಏನು ಮಾಡ್ತದು, ಇಂಟ್ರಡ್ಯೂಸ್ ಮಾಡ್ತದೆ. ಆ ಟೆಕ್ನಿಕ್ಸ್, ಆ ಮೆಥಡ್ಸ್, ಕಲ್ಟಿವೇಶನ್ ಆಗಿರ್ಬೋದು, ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ನ ಮೂಲಕ, ಅಥವಾ ಬ್ರೀಡಿಂಗ್ ಮೆಥಡ್ ಆಗಿರ್ಬೋದು, ಕಂಟ್ರೋಲ್ ಬ್ರೀಡಿಂಗ್ ಮೆಥಡ್ ಆಗಿರ್ಬೋದು ಇನ್ ಅನಿಮಲ್ಸ್. ಇದು ಏನು ಕೊಡ್ತು, ನ್ಯೂ ವೆರೈಟಿಯನ್ನು, ನ್ಯೂ ಸ್ಪೀಶೀಸನ್ನು ಇಂಟ್ರೊಡ್ಯೂಸ್ ಮಾಡ್ತು. ಸೊ ದಿಸ್ ಟೆಕ್ನಿಕ್ಸ್ ಇಂಟ್ರೊಡ್ಯೂಸ್ಡ್ ನ್ಯೂ ಸ್ಪೀಶೀಸ್, ಹೊಸ ತಳಿಗಳನ್ನು ಇಂಪ್ರೂವ್ ಮಾಡ್ತು. ಸೊ ಒನ್ ಆಫ್ ದಿ ಗುಡ್ ಎಕ್ಸಾಂಪಲ್ ಫಾರ್ ಅನಿಮಲ್ ಸೈಡ್, ಡಾಗ್. ಇವತ್ತು ನಾವು ನಾಯಿಗಳಲ್ಲಿ ಅನೇಕ ಒಂದು ನ್ಯೂ ಸ್ಪೀಶೀಸನ್ನು ನೋಡ್ತಾ ಹೋಗ್ತಿದ್ದೇವೆ. ನಾವು ಕ್ರಾಸ್ ಬ್ರೀಡ್ಸನ್ನು ನೋಡ್ತಾ ಹೋಗ್ತಾ ಇದ್ದೇವೆ ನಾಯಿಗಳಲ್ಲಿ, ಅಲ್ವಾ? ಎಷ್ಟು ಇಂಪ್ರೂವ್ ಆಗಿದೆ, ಎಷ್ಟು ಅಡ್ವಾನ್ಸ್ಡ್ ಇದೆ ಆ ಒಂದು ಬ್ರೀಡು ಅಂದಾಗ ಎಲ್ಲ ಕೂಡ ಅದರಲ್ಲಿರ್ತಕ್ಕಂಥ ಸ್ಟ್ರಕ್ಚರ್ಸ್ ಏನಿದೆ ಅಥವಾ ಕ್ಯಾರೆಕ್ಟರ್ಸ್ ಏನಿದೆ ಎಲ್ಲವೂ ಕೂಡ ಏನಾಗಿರ್ತದೆ, ಮಾಡಿಫೈಡ್ ಕ್ಯಾರೆಕ್ಟರ್ಸ್. ಹೇಗೆ ಮಾಡ್ತಾ ಇದನ್ನ ಅಂದಾಗ ಈ ಒಂದು ಕಂಟ್ರೋಲ್ ಬ್ರೀಡಿಂಗ್ ಮೆಥಡಿಂದ ಹೊಸ ಹೊಸ ತಳಿಗಳನ್ನು, ಸ್ಪೀಶೀಸನ್ನು ಹ್ಯೂಮನ್ ಏನು ಮಾಡ್ದ, ಮ್ಯಾನ್ ಏನು ಮಾಡ್ದ, ಇಂಟ್ರೊಡ್ಯೂಸ್ ಮಾಡ್ತಾ ಬಂದ. ಸೊ ಇದು ಒಂದು ನಮಗೆ ಸಾಕ್ಷಿಯಾಗಿ ಸಿಕ್ಕಿದೆ. ಅನೇಕ ವರ್ಷಗಳಿಂದ ಮಾಡಿರ್ತಕ್ಕಂಥದ್ದು ಇವತ್ತು ಹೊಸ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ, ಹೊಸ ತಳಿಗಳನ್ನು ನೋಡ್ತಾ ಇದ್ದೇವೆ. ಅದು ಹಸುಗಳಲ್ಲಾಗಿದ್ರೂ ಆಗಿರಬಹುದು, ಡಾಗಲ್ಲಾಗಿರಬಹುದು, ಅಥವಾ ಬೇರೆ ಪ್ರಾಣಿಗಳಲ್ಲಿ, ಬೇರೆ ಸಸ್ಯಗಳಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಫುಡ್ ಗ್ರೈನ್ಸಲ್ಲೂ ನೋಡ್ತಾ ಇದ್ದೀವಿ ನಾವು. ಹೈಬ್ರಿಡ್ ಕ್ರಾಸ್ ಬ್ರೀಡ್ಸ್ ಅಂತ ಕರಿತೇವೆ, ಅಲ್ವಾ? ಕ್ರಾಸ್ ವೆರೈಟಿ, ಹೈಬ್ರಿಡ್ ಕ್ರಾಪ್ಸ್ ಅಂತ ಕರಿತೇವೆ. ಇವೆಲ್ಲವೂ ಕೂಡ ಈ ಟೆಕ್ನಿಕ್ ಇಂದ ಬಂದಿರುವಂಥದ್ದು. ಸೊ ದಟ್ ಈಸ್ ಎವಿಡೆನ್ಸ್ ಫಾರ್ ಕಂಟ್ರೋಲ್ ಬ್ರೀಡಿಂಗ್ ಎಕ್ಸ್ಪೆರಿಮೆಂಟ್ಸ್. ದೆನ್ we move on to evidence from natural selection. This is very important. Evidences from natural selection. Natural selection. Some evidences explained by nature. ನೋಡಿ, ಪ್ರಕೃತಿ ತಾನೇ ಕೆಲವು ಸಾಕ್ಷಿಗಳನ್ನು ಕೊಡ್ತಾ ಬಂದಿದೆ. ಸೊ ಒನ್ ಆಫ್ ದಿ ಗುಡ್ ಎಕ್ಸಾಂಪಲ್ ವಿ ಸ್ಟಡಿಡ್ ಇನ್ ಇಂಗ್ಲೆಂಡ್. ಒಂದು ಉದಾಹರಣೆ ಕೊಡ್ತಾ ಹೋಗ್ತಾರೆ. ಇಂಗ್ಲೆಂಡಲ್ಲಿ ನಡೆದಿರ್ತಕ್ಕಂತಹ ಒಂದು ಸಿಕ್ಕಿರುವಂತಹ ಒಂದು ಎವಿಡೆನ್ಸ್ ಅದು. ಸೊ 1850ರಲ್ಲಿ ಏನಾಗಿತ್ತು, ಸಮ್ ಪಾರ್ಟ್ಸ್ ಆಫ್ ಇಂಗ್ಲೆಂಡ್ ಡ್ಯೂರಿಂಗ್ 1850s, ಬಿಫೋರ್ ಇಂಡಸ್ಟ್ರಿಯಲೈಸೇಷನ್, ಆಗೇನು ಕೈಗಾರಿಕೆ ಅಭಿವೃದ್ಧಿ ಆಗಿರಲಿಲ್ಲ ಆ ಏರಿಯಾದಲ್ಲಿ, ಇನ್ ದಟ್ ಏರಿಯಾ. ಅಲ್ಲೇನಾಗಿತ್ತಪ್ಪ ಅಂತಂತಂದ್ರೆ ಯಾವುದೇ ಇಂಡಸ್ಟ್ರಿಯಲೈಸೇಷನ್ ಆಗಿರಲಿಲ್ಲ ಆ ಏರಿಯಾ. ಬಿಫೋರ್ ಇಂಡಸ್ಟ್ರಿಯಲೈಸೇಷನ್, ಟ್ರೀ ಟ್ರಂಕ್ಸ್ ವಿತ್ ವೈಟ್ ಕಲರ್, ಆ ಮರಗಳ ಒಂದು ಕಾಂಡದ ಭಾಗದ ತೊಗಟೆ ಯಾವ ರೀತಿ ಇತ್ತಪ್ಪ ಅಂದ್ರೆ ಬಿಳಿ ಬಣ್ಣದಿಂದ ಕೂಡಿತ್ತದು. ಏನು ಕಾಂಡ ಅರ್ಥಾಗ್ತಿದೆಯಲ್ಲ, ಅಲ್ಲಿ ಬೆಳೆದಿರ್ತಕ್ಕಂಥ ಮರಗಳ ಒಂದು ಕಾಂಡದ ಭಾಗ ಏನಿದೆ, ತೊಗಟೆ ಭಾಗ, ಇದು ವೈಟ್ ಇನ್ ಕಲರ್. ಹಿಯರ್ ಇನ್ ದೋಸ್ ಟ್ರೀಸ್ ಸಮ್ ಸ್ಪೀಶೀಸ್ ಆಫ್ ಮಾತ್ಸ್, ಒಂದು ವೆರೈಟಿ ಮಾತ್ ಏನಾಗಿದೆ, there are two variety of moths. One is white winged moth, white winged moth, and the second variety is dark winged moth. Winged moth or melanized ಅಂತ ಕರಿತೀವಿ ನಾವು. ಡಾರ್ಕಿಗೆ ಇನ್ನೊಂದು ಪದ melanized. melanized winged moth. ನೋಡಿ, ಆ ಟ್ರೀ ಟ್ರಂಕ್ ಅಲ್ಲಿ ಬಿಫೋರ್ ಇಂಡಸ್ಟ್ರಿಯಲೈಸೇಷನ್ ಡ್ಯೂರಿಂಗ್ 1850s ಇನ್ ಇಂಗ್ಲೆಂಡ್, ಅಲ್ಲೇನಾಗ್ತದೆ, ಎಲ್ಲ ಮರಗಳ ಕಾಂಡದ ಭಾಗ ಬಿಳಿ ಬಣ್ಣದಿಂದ ಕೂಡಿತ್ತು. ಅಲ್ಲಿ ನಾವು ಎರಡು ವೆರೈಟಿಯನ್ನು ನೋಡ್ತೀವಿ, ಚಿಟ್ಟೆ, ಪತಂಗ. ಒಂದು
ವೈಟ್ ವಿಂಗ್ ಇರುವಂಥದ್ದು, ಬಿಳಿ ರೆಕ್ಕೆಯನ್ನು ಹೊಂದಿರುವಂಥದ್ದು. ಮತ್ತೊಂದು ಡಾರ್ಕ್ ಕಲರ್ ಇರ್ತಕ್ಕಂಥ ಮಾತ್, ಅದು ಗಾಢ ಬಣ್ಣವನ್ನು ಹೊಂದಿರುವಂಥದ್ದು. ಅಲ್ಲೇನಾಗ್ತದೆ, ಡಾರ್ಕ್ ವಿಂಗ್ಡ್ ಮಾತ್ ಆರ್ ಮೆಲನೈಸ್ಡ್ ಮಾತ್ ಈಸಿಲಿ ಪಿಕ್ಡ್ ಬೈ ಪ್ರಿಡೇಟರ್ಸ್. ಯಾಕೆಂದ್ರೆ ಆ ವೈಟ್ ಕಾಂಡದ ಮೇಲೆ ಡಾರ್ಕ್ ವಿಂಗ್ಡ್ ಮಾತ್ ಏನಾಗಿದೆ, ಸುಲಭವಾಗಿ ಕಂಡು ಬರ್ತದೆ. ಅದು ಯಾರಿಗೆ? ಭಕ್ಷಕರಿಗೆ. ಪ್ರಿಡೇಟರ್ಸ್ ಅಂದ್ರೆ ಭಕ್ಷಕರು ಅಂತ ಕರಿತೀವಿ ನಾವು, ಹೌದಾ? ಇದೇನ್ ಮಾಡುತ್ತೆ, ಈಸಿಯಾಗಿ ಅದನ್ನ ಕಾಣಿಸುವಂತಹ ಮಾತನ್ನ, ಡಾರ್ಕ್ ಕಲರ್ಡ್ ಡಾರ್ಕ್ ವಿಂಗ್ಡ್ ಮಾತನ್ನ ಪಿಕ್ ಮಾಡ್ಕೊಂಡು ತಿನ್ನುತ್ತೆ. ಸೊ ಬೈ ದಟ್ ಟೈಮ್ ವೈಟ್ ವಿಂಗ್ಡ್ ಮಾತ್ numbers are more compared to dark winged or melanized moth. ಇದಕ್ಕೆ ಕಂಪೇರ್ ಮಾಡಿದಾಗ ಬಿಳಿ ರೆಕ್ಕೆ ಇರ್ತಕ್ಕಂತಹ ಚಿಟ್ಟೆ ಏನಿದೆ ಅದರ ಸಂಖ್ಯೆ ಜಾಸ್ತಿ ಇತ್ತು, ಡಾರ್ಕ್ ಬಣ್ಣವನ್ನು ಹೊಂದಿರತಕ್ಕಂಥ ಚಿಟ್ಟೆಯ ಸಂಖ್ಯೆ ಕಡಿಮೆ ಇತ್ತು. ಯಾಕೆ ಅಂತಂದ್ರೆ they easily picked by predators. ಆ ಬಿಳಿ ಬಣ್ಣದಕ್ಕೆ ಕಾಂಡದ ಮೇಲೆ ಗಾಢ ಬಣ್ಣದ ಪತಂಗ ಕೂತಾಗ ಏನಾಗ್ತದೆ, ಭಕ್ಷಕರಿಗೆ ಸುಲಭವಾಗಿ ಏನಾಗುತ್ತೆ, ಅದು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದೆ, ಈಸಿಯಾಗಿ ಫೈಂಡ್ ಔಟ್ ಮಾಡ್ತದೆ. ಅದು ಮಾಡಿ ಏನ್ ಮಾಡುತ್ತೆ, ತಿಂತಾ ಬರೋದ್ರಿಂದ ಅವುಗಳ ಸಂಖ್ಯೆ ಕಡಿಮೆ ಇತ್ತು. ಲೇಟರ್ ಇನ್ 1920s 1920ರಲ್ಲಿ ಏನಾಯಿತು, ಆಫ್ಟರ್ ಇಂಡಸ್ಟ್ರಿಯಲೈಸೇಷನ್, ಈ ಕೈಗಾರಿಕೆ ಅಭಿವೃದ್ಧಿ ಆದಾಗ ಏನಾಯಿತು, ಇಟ್ ಈಸ್ ರಿವರ್ಸಿಬಲ್. ಸೊ ಡಾರ್ಕ್ ವಿಂಗ್ಡ್ ಮಾತ್ numbers are more than white winged moth because tree trunks deposited by smoke, dust, then the color of the tree trunk became dark. ಆ ಒಂದು ಕಾಂಡದ ಬಣ್ಣ ಏನಾಯಿತು, ಕೈಗಾರಿಕೆಗಳಿಂದ ಬರ್ತಕ್ಕಂಥ ಧೂಳು ಹಾಗೆ ಹೊಗೆಯಿಂದ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಆಗೇನಾಯ್ತು, ಗಾಢ ಬಣ್ಣವನ್ನು ಹೊಂದಿರತಕ್ಕಂಥ ಪತಂಗ ಏನಾಯ್ತು, ಫೈಂಡ್ ಔಟ್ ಮಾಡ್ಲಿಕ್ಕೆ ಬರಲಿಲ್ಲ ಪ್ರಿಡೇಟರ್ಸ್ಗೆ, ಅವುಗಳ ಸಂಖ್ಯೆ ಜಾಸ್ತಿ ಆಯಿತು. ವೈಟ್ ಕಲರ್ ಇರ್ತಕ್ಕಂಥದ್ರ ಸಂಖ್ಯೆ ಏನಾಯ್ತು, ಕಡಿಮೆ ಆಯಿತು. ಇಲ್ಲಿ ಲೈಕೆನ್ಸ್, ಯು ನೋ ದಟ್, ಯು ನೋ ದಿ ಲೈಕೆನ್ಸ್ that is a combination of both algae and fungi. ಆ ಕಾಂಬಿನೇಷನ್ ಅನ್ನು ನಾವು ಲೈಕೆನ್ಸ್ ಅಂತ ಕರಿತೇವೆ. ಲೈಕೆನ್ಸ್ they will grow enormously before industrialization on tree trunks. ಯಾಕೆ ಆ ಟ್ರೀ ಟ್ರಂಕ್ ವೈಟ್ ಆಗಿತ್ತು 1850s ಅಲ್ಲಿ ಅಂದಾಗ, ಅಲ್ಲಿ ಲೈಕೆನ್ಸ್ ಬೆಳೆದಿತ್ತು. ಯಾಕೆಂದ್ರೆ ಅಲ್ಲಿ ಪೊಲ್ಯೂಷನ್ ಇರಲಿಲ್ಲ, ಇಂಡಸ್ಟ್ರಿಯಲೈಸೇಷನ್ ಆಗಿರಲಿಲ್ಲ, ಹಾಗಾಗಿ ಲೈಕೆನ್ಸ್ ಬೆಳೆದಿತ್ತು. ಇಲ್ಲೇನಾಯಿತು, 1920s ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆದಮೇಲೆ ಹೊಗೆ ಧೂಳಿಂದ ಏನಾಯಿತು, ಆ ಟ್ರೀ ಟ್ರಂಕ್ ಡಾರ್ಕ್ ಕಲರ್ಗೆ ಟರ್ನ್ ಆಗ್ತದೆ. ಆಗೇನಾಗುತ್ತೆ, ಲೈಕೆನ್ಸ್ ಅದ್ರ ಮೇಲೆ ಬೆಳೀಲಿಲ್ಲ. ಹಾಗಾದರೆ ನಾವು ಏನಂತ ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ಬೋದು, ಸೊ ಲೈಕೆನ್ಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಇಂಡಸ್ಟ್ರಿಯಲ್ ಪಲ್ಯೂಷನ್ ಇಂಡಿಕೇಟರ್ಸ್. ಈ ಲೈಕೆನ್ಸ್ ಅನ್ನು ನಾವು ಪಲ್ಯೂಷನ್ ಇಂಡಿಕೇಟರ್ಸ್ ಆಗಿ ಯೂಸ್ ಮಾಡ್ತೇವೆ. ಎಲ್ಲಿ ಪಲ್ಯೂಷನ್ ಇರುತ್ತದೋ ಅಲ್ಲಿ ಬೆಳೆಯೋಲ್ಲ, ದೇ ವಿಲ್ ನಾಟ್ ಗ್ರೋ ಇನ್ ಪಲ್ಯೂಟೆಡ್ ಏರಿಯಾ, ಬೆಳೆಯೋದಿಲ್ಲ. ಎಲ್ಲಿ ಪಲ್ಯೂಷನ್ ಇರೋದಿಲ್ವೋ, ಮಾಲಿನ್ಯ ಇರೋದಿಲ್ವೋ ಅಲ್ಲಿ ಬೆಳೆಯುತ್ತೆ. ದಟ್ ಇಂಡಿಕೇಟ್ಸ್ ದಿ ಐದರ್ ಪಲ್ಯೂಟೆಡ್ ಆರ್ ಫ್ರೀ ಫ್ರಮ್ ಪಲ್ಯೂಷನ್. ಇದು ನಡೆದಂತಹ ಘಟನೆ ಇಂಗ್ಲೆಂಡಲ್ಲಿ. So that evidence given by nature. So evidence from natural selection. ಇದನ್ನು ನಾವಲ್ಲಿ ನೋಡ್ತಾ ಹೋಗ್ಬೋದು. So this is enough for today's class. Then I will take up the next one in next class. Till then, goodbye.